ಇನ್ನು ರಾಜ್ಯದ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ದಾವಣಗೆರೆಯ ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ಗೆ ಈಗ ಬಂಡಾಯದ ಬಿಸಿ ತಡ್ತಾ ಇದೆ. ಸಮರ್ಥ್ಗೆ ಟಿಕೆಟ್ ಅನ್ನ ನೀಡಿರುವುದಕ್ಕೆ ಮುಸ್ಲಿಂ ಮುಖಂಡರು ಮುನಿಸಿಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ಸಚಿವ ಜಮೀರ್ ಅಹಮದ್ ಅವರು ಬೆಂಗಳೂರಿನಲ್ಲಿ ಮುಸ್ಲಿಂ ಶಾಸಕರ ಜೊತೆ ಒಂದು ಸಭೆ ಕೂಡ ನಡೆಸಿದ್ದಾರೆ. ಬಂಡಾಯವನ್ನ ಶಮನ ಮಾಡುವಂತ ದೃಷ್ಟಿಯಿಂದ ಮುಂದೆ ಯಾವ ಹೆಜ್ಜೆ ತಗೋಬೇಕು, ಯಾವ ರೀತಿಯಾಗಿ ಸಾಗಬೇಕೆನ್ನುವ ನಿಟ್ಟಿನಲ್ಲೂ ಕೂಡ ಒಂದು ಮಾತುಕತೆ ಆಯಿತು. ಬಟ್ ಅದರ ಅಂತಿಮ ನಿರ್ಧಾರಕ್ಕಿನ್ನೂ ಕೂಡ ಬಂದಿಲ್ಲ. ಮುಂದುವರೆದಂತೆ ಇವತ್ತು ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿಯವರ ಪ್ರಚಾರದ ಕೆಲಸ ಕೂಡ ಜೋರಾಗಿ ಸಾಗ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಅಭ್ಯರ್ಥಿ ಮಾತನಾಡಿದ್ದಾರೆ. ನೋಡ್ಬರೋಣ ಏನೇನು ಹೇಳಿದ್ರು ಅಂತ. ಅಲ್ಪಸಂಖ್ಯಾತರಿಗೆ ಯಾವತ್ತೂ ಕೂಡ ಯಾರು ನಾವೇನು ಅಂದಿಲ್ಲ. ಅಲ್ಪಸಂಖ್ಯಾತರು ಕೂಡ ನಮ್ಮಲ್ಲಿ ಕೂಡ ಒಬ್ಬರು 2,30,000 ಮತದಾರರು ನನಗೆ ಏನಿದ್ದಾರೆ ಅವರೆಲ್ಲರೂ ಕೂಡ ನನಗೆ ಮತದಾರರೇ. ಅವರು 2,30,000 ಮತದಾರರು ಕೂಡ ನನಗೆ ಆಶೀರ್ವಾದ ಮಾಡ್ತಾರೆ ಅಂತ ನಂಬಿದ್ದೀನಿ. ಮಾಡ್ತಾರೆ, ಗೆಲ್ತೀನಿ. ಕಾರ್ಯಕರ್ತರ ಪಡೆ ದಾವಣಗೆರೆ ದಕ್ಷಿಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ಬೇರೂರಿತ್ತು. ಈ ಸಲ ಇನ್ನೂ ಹೆಚ್ಚೇ ಆಗಿದೆ. ಸಾಮಾನ್ಯ ಕಾರ್ಯಕರ್ತನಿಗೆ ಇವತ್ತು ಪಕ್ಷ ಗುರುತಿಸಿ ಟಿಕೆಟ್ ಕೊಟ್ಟಿದೆ. ಎಲ್ಲ ಕಾರ್ಯಕರ್ತರಲ್ಲಿ ಉರುಪಿದೆ, ಹುಮ್ಮಸ್ಸಿದೆ. ಈ ಬಾರಿ ಬಿಜೆಪಿ ದಾವಣಗೆರೆ ದಕ್ಷಿಣದಲ್ಲಿ ಅರಳಲಿದೆ. ಅಲ್ಪಸಂಖ್ಯಾತರಿಗೆ ಯಾವತ್ತೂ ಕೂಡ ಯಾರು ಕಾಂಗ್ರೆಸ್ಸಿಗೆ ಬಂಡಾಯದ ತಲೆಬಿಸಿ ಅಂತೂ ಜೋರಾಗ್ತಾನೆ ಇದೆ. ಇದರಿಂದ ಇದು ಯಾವಾಗ ಕುಟುಂಬದಲ್ಲಿ ರಾಜಕೀಯ ಮನೆ ಮಾಡ್ತು, ಹೌದು, ಸಮರ್ಥ್ಗೆ ಟಿಕೆಟ್ ಕೊಡ್ತಾರೆ ಅಂತ ಗೊತ್ತಾದಾಗ, ಸಮರ್ಥ್ ಅವರನ್ನೇ ನಾವು ಮುಂದೆ ನಿಲ್ಲಿಸ್ತೀನಿ ಅಂತ ಗೊತ್ತಾದಾಗ, ಮಲ್ಲಿಕಾರ್ಜುನ ಅವ್ರ ಮನೆಯಲ್ಲೇ ಏನು ಆಯ್ತು ಅದರ ಬಿಸಿ ಸಮುದಾಯಕ್ಕೆ ಬಂತಡ್ತು. ಎಲ್ಲೋ ಒಂದು ಕಡೆ ಸಮುದಾಯದವ್ರನ್ನ ಮನೆಗೆ ಕರೆದು ಕೂರಿಸಿ ಮಾತಾಡುವಂಥ ಪ್ರಯತ್ನ ಮಲ್ಲಿಕಾರ್ಜುನ್ ಮೊದಲೇ ಮಾಡಿದ್ರೆ, ಹೌದು, ಏನು ಇವರು ಮಗನ್ನ ಎತ್ಕೊಂಡು ಬಂದು ಮೆರವಣಿಗೆ ಮಾಡೋದಕ್ಕಿಂತ ಮೊದಲು ಹೌದು, ಆ ಸಮುದಾಯವನ್ನು ಕರೆದು ಕೂರಿಸಿ ಮಾತಾಡಿಕೊಂಡು ಏನಾದರೂ ವಿಶ್ವಾಸಕ್ಕೆ ತಗೊಳ್ಳುವಂಥ ಪ್ರಯತ್ನ ಮಾಡಿದರೆ ಇಷ್ಟೊಂದು ಜಗಜ್ಜಾಹೀರಾಗ್ತಿರ್ಲಿಲ್ಲ. ಮತ್ತು ಇವರಿಗೆ ಗೆಲುವು ಅನ್ನೋ ಕಾನ್ಸೆಪ್ಟ್ ಏನಿದೆ ಈಗ ತುಂಬ ದೂರ ಹೋಗಿ ನಿಂತ್ಕೊಂಡಂಗಿದೆಯಲ್ಲ, ಆ ಪರಿಸ್ಥಿತಿ ಎದುರಾಗ್ತಿರ್ಲಿಲ್ಲ. ಸೊ ಇವರೇ ಮಾಡ್ಕೊಂಡಿರುವಂಥ ಅಚಾತುರ್ಯ ಇದು. ಇವರೇನಾದರೂ ಮೊದಲೇ ಜಾಣ್ಮೆಯನ್ನು ಪ್ರದರ್ಶನ ಮಾಡಿದರೆ ಈ ರೀತಿ ಆಗ್ತಿರ್ಲಿಲ್ಲ. ಒಂದು ಇಡೀ ದೊಡ್ಡ ಸಮುದಾಯ ಅವತ್ತು ಸಾದಿಕ್ ಪೈಲ್ವಾನ್ ಅವರನ್ನ ನಾಮಪತ್ರ ಸಲ್ಲಿಕೆ ಸಮಯದಲ್ಲಿ ಒಂದು ಸಮುದಾಯದ ದಂಡೆ ಬಂದು ಕೂತ್ಕೊಂಡು ಅವತ್ತು ತುಂಬ ದೊಡ್ಡ ಮಟ್ಟದ ಸದ್ದು ಮಾಡಿದ್ರು ಅವರು. ಹಾಗಾಗಿ ಆ ಮನೆಯಲ್ಲಿ ಒಂದು ಸಣ್ಣ ಭಯ ಹುಟ್ಕೊಂತು ಅವತ್ತು. ಹೌದು, ಇವರೇನು ನಮ್ಮ ಇಡೀ ಸಮುದಾಯಕ್ಕೆ ಮೋಸ ಮಾಡಿದ್ದಾರೆ, ಸಮುದಾಯವನ್ನು ದೂರ ಇಟ್ಟಿದ್ದಾರೆ ಅನ್ನುವಂಥ ಕಾನ್ಸೆಪ್ಟಲ್ಲಿ ಮಾತಾಡ್ತಿದ್ರು. ಆಗ ಬರದೇ ಇದ್ದ ಭಯ ನಾಮಪತ್ರ ಸಲ್ಲಿಕೆಯಾಗಿ ಸಾದಿಕ್ ಪೈಲ್ವಾನ್ ನಾನು ಯಾವ ಕಾರಣಕ್ಕೂ ರಣರಂಗದಿಂದ ಹಿಂದೆ ಸರಿಯೋದಿಲ್ಲ ಅನ್ನೋಂಥ ಮಾತಾಡಿದ್ರು ಭಯ ಬಂತು. ಹೌದು, ಏಕಾಏಕಿ ಬಂದ್ಬಿಟ್ಟು ಅವ್ರನ್ನ ವಿಶ್ವಾಸಕ್ಕೆ ಸಾದಿಕ್ ನಮ್ಮವನು ಅನ್ನೋ ಕಾನ್ಸೆಪ್ಟ್ ಬಂತು. ಸಾದಿಕ್ ಮೊದಲು ನಿಮ್ಮವನಾಗಿರ್ಲಿಲ್ವಾ? ಹಾಗಾಗಿ ಯಾವುದೇ ನಡೆಗೂ ಮೊದಲು ನೀವು ಅವರನ್ನು ಮೊದಲೇ ವಿಶ್ವಾಸಕ್ಕೆ ತಗೊಂಡಿದ್ರೆ ಆ ಸಮುದಾಯದ ಮತಗಳಿಂದಾನೇ ನೀವು ಇಷ್ಟು ದಿನ ಅಧಿಕಾರದಲ್ಲಿರುವಂಥ ಏನು ಅಧಿಕಾರದಲ್ಲಿದ್ದಿರಿ, ಆಡಳಿತದಲ್ಲಿದ್ದಿರಿ, ಸ್ಥಾನಮಾನದಲ್ಲಿದ್ದಿರಿ, ತುಂಬ ದೊಡ್ಡ ಮಟ್ಟದ ಕೊಡುಗೆ ಆ ಸಮುದಾಯದ. ಹೌದು, ನಿಮ್ಮನ್ನು ಬಿಟ್ಟವರು ಇರಲೇ ಇಲ್ಲ. ಇವತ್ತು SDPIಗೂ ನಾವು ಜೈ ಅನ್ನೋ ಕಾನ್ಸೆಪ್ಟಲ್ಲಿ ಇದ್ದೀವಿ ಅನ್ನೋಂಥದ್ದನ್ನು ಮಾತಾಡಿದ್ರು. ಹೌದು, ಒಂದಷ್ಟು ಅಲ್ಲಿಗೂ ಚೆದರಿ ಹೋಗ್ತವೆ ನಿಮ್ಮ ಮತಗಳು. ಸಾದಿಕ್ ಪೈಲ್ವಾನ್ ಒಂದಷ್ಟು ಒಡೆದಾಗ್ತಾರೆ. ನಿಮ್ಮ ಕುಟುಂಬದಲ್ಲಿ ಟಿಕೆಟ್ ಸಿಗಲಿಲ್ಲ, ವಂಚಿತರಾದವ್ರು ಇದಾರಲ್ಲ, ಅವರ ನಡೆಗಳು ಒಳಗಡೆಯಿಂದ ಏನೇನಾಗ್ತವೋ ಗೊತ್ತಿಲ್ಲ ಇನ್ನು. ನಿಮ್ಮಲ್ಲಿ ಅದರ ಬಗ್ಗೆ ವಿಶ್ವಾಸ ಇಲ್ಲ. ಹಾಗಾಗಿ ಇವತ್ತೇನು ಬಣ ಬಡಿದಾಟ ಅನ್ನೋ ಕಾನ್ಸೆಪ್ಟ್ ಇದೆ, ಇದು ಮನೆ ಒಡೆದಾಟ ಏನು ಮಾಡ್ಕೊಂಡಿದ್ರಿ ಇವರು. ಹೌದು, ಮನೆನೇ ಒಡೆದು ಕೂತ್ಕೊಂಡ್ಬಿಟ್ರು ಆ ಟೈಮಲ್ಲಿ. ಜಮೀರ್ ಅಹಮದ್ ಅವರು ನೆಪ ಹೇಳಿ ಇವತ್ತಿಗೂ ಬರಲಿಲ್ಲ ಅಲ್ಲಿಗೆ. ಹೌದು, ಇವತ್ತು ಮಲ್ಲೇಶ್ವರಮಲ್ಲಿ ಕೂತ್ಕೊಂಡು ಶಮನ ಮಾಡಿದ್ರು ಅಥವಾ ಮತ್ತೇನಾದರೂ ಮಾಡಿ ಕಳಿಸಿದ್ರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನೋ ಒಂದು ಆಗಿದೆ. ಹೌದು, ಸಮುದಾಯವನ್ನು ಬಿಟ್ಟು ಜಮೀರ್ ಅಹಮದ್ ಯಾವತ್ತೂ ಮಾತಾಡಿಲ್ಲ. ಹೌದು, ಸಮುದಾಯ ಅಂತ ಬಂದ್ರೆ ಅವ್ರು ಹಲ್ಕಚ್ಕಡೆ ನಿಂತ್ಕೊಂಡಿರೋದು. ಹಂಗಾಗಿ ಈ ಕಾರಣಕ್ಕೆ ಮಲ್ಲಿಕಾರ್ಜುನ್ ಅವ್ರಿಗೋಸ್ಕರ ಅವ್ರು ಬಿಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಒಂದು ಕಡೆ ದೊಡ್ಡವರು ಅವ್ರನ್ನ ಟಿಕೆಟ್ ಕೊಟ್ಟಿದ್ದಾರೆ. ಒಂದು ನಿಮ್ಮ ಏನು ನಾಮಪತ್ರ ಇವರು ಏನು B.Pharm ಕೊಡೋದಕ್ಕಿಂತ ಮೊದಲೇ ನೀವು ನಾಮಪತ್ರ ಸಲ್ಲಿಕೆ ಮಾಡಿ ಅವ್ರಿಗೇನು ಸವಾಲು ಒಡ್ಡುವಂಥ ಪ್ರಯತ್ನ ಮಾಡಿದ್ರು. ಆ ಸಿಟ್ಟನ್ನು ತೀರಿಸ್ಕೊಳ್ಳೋದಕ್ಕೆ ಹೈಕಮಾಂಡ್ ಅಥವಾ ಇವರೇನಾದರೂ ಒಂದು ರಣತಂತ್ರ ಮಾಡಿರ್ಬೋದು. ಅಂದರೆ ರಾಜಕೀಯ ಲೆಕ್ಕಾಚಾರಗಳಿವಲ್ಲ. ಹೌದು, ಮುರಿತೀವಿ ನಿಮ್ಮದ್ದು ಅನ್ನೋನ. ಹಂಗೋದ್ರೂ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಈಗ ಸದ್ಯದ ಪರಿಸ್ಥಿತಿ ಅನ್ನುವಂಥ ನಿಟ್ಟಲ್ಲಿ ರಾಜಕೀಯ ಪಂಡಿತರು ಹೇಳಿರ್ತಾರೆ. ಈಗ ಅಲ್ಲಿ ಏನು ನಡೀತಾ ಇರುತ್ತೆ, ಏನಾಗ್ಬೋದು, ಏನು ಭವಿಷ್ಯ ಲೆಕ್ಕಾಚಾರಗಳು ಕೊಟ್ಟಿರ್ತಾರೆ. ಹೌದು, ಮುರಿಯೋಣ ಬಿಡಿ ಅನ್ನೋಂಥ ಕಾನ್ಸೆಪ್ಟಲ್ಲಿ ಏನಾದ್ರು ಬಂದ್ರೆ ಗೊತ್ತಿಲ್ಲ. ತುಂಬ ದೊಡ್ಡ ಮಟ್ಟದ
ವಿಚಾರಗಳನ್ನು ಇಟ್ಟುಕೊಂಡು ಇವತ್ತು ಮಲ್ಲೇಶ್ವರಮಲ್ಲಿ ಆ ಸಮುದಾಯ ಕೂತ್ಕೊಂಡಿತ್ತು. ನಿಮ್ಮ ಎಲ್ಲ ಲೆಕ್ಕಾಚಾರಗಳನ್ನು ತಲೆ ಕೆಳಗಾಯಿಸ್ಬೇಕು ಅನ್ನೋಂಥ ನಿಟ್ಟಲ್ಲಿ ಇವತ್ತು ದಾವಣಗೆರೆ ಬಸ್ ಹತ್ತಿದ್ದಾರೆ ಏನೋ ಗೊತ್ತಿಲ್ಲ, ದಾವಣಗೆರೆ ರೂಟ್ ಹೋಗಿದೆ. ಹಾಗಾಗಿ ನಿಮ್ಮ ಸಮರ್ಥಗೆ ನೀವೆಷ್ಟೇ ಸಮರ್ಥಿಸಿಕೊಂಡ್ರು ಹೌದು ಗೆಲುವಷ್ಟು ಸನಿಹ ಬರೋದಕ್ಕೆ ಸಾಧ್ಯ ಇಲ್ವೇನೋ ಅನ್ನುವಂಥ ನಿಟ್ಟಲ್ಲಿ ಇವತ್ತು ದಾವಣಗೆರೆ ಕೂತ್ಕೊಂಡಿದೆ. ತುಂಬ ದೊಡ್ಡ ಮಟ್ಟಕ್ಕೆ ಅಲ್ಲಾಡಿಸ್ಕೊಂಡಿದ್ದೀರಿ ನೀವು. ಈಗಾಗಲೇ ಎಲ್ಲರನ್ನೂ ಕರೆದು ಕೊನೆಗಳಿಗೆಲ್ಲ ಏನಾದ್ರು ಸಾಧಿಕ್ ವಿಶ್ವಾಸಕ್ಕೆ ತಗೊಂಡು ಮತ್ತೆ ಮಾಡಿದ್ರೆ ಸಮುದಾಯದವ್ರು ಏನು ಚಿಂತನೆ ಮಾಡ್ತಾರೋ ಗೊತ್ತಿಲ್ಲ. ಒಬ್ಬ ಸಾಧಿಕ್ ಮೇಲೆ ನಿಂತಿರೋದಲ್ಲ, ಇಡೀ ಸಮುದಾಯ ನಿಂತಿದೆ. ನಮ್ಮ ಸಮುದಾಯಕ್ಕೆ ಈಗ ವಂಚಿತ ಆಗಿರುವಂಥದ್ದು ಟಿಕೆಟ್ ಇನ್ ಯಾವ ಕಾಲಕ್ಕೂ ಸಿಗೋದಿಲ್ಲ ಅನ್ನುವಂಥ ಚಿಂತನೆ ಎಲ್ಲ ಅವರಿದ್ದಾಗಿದೆ. ಇದು ಸಾಧಿಕ್ ಒಬ್ಬರ ಚಿಂತನೆ ಅಲ್ಲ, ಇದು ಇಡೀ ಸಮುದಾಯಕ್ಕೆ ಒಂದು ಅವಕಾಶ ಕೊಡಬಹುದಾದ ಸನ್ನಿವೇಶದಲ್ಲೂ ಕೂಡ ನೀವು ನಮ್ಮ ಕಡೆ ತಿರುಗಿ ನೋಡ್ಲಿಲ್ಲ. ನಾವು ಇಷ್ಟು ಮಾಡಿದೀವಿ ನಿಮ್ಮ ಕಾಂಗ್ರೆಸ್ಗೆ, ನಿಮ್ಮ ಕುಟುಂಬಕ್ಕೆ ಇಷ್ಟು ದುಡ್ದಿದೀವಿ, ನೀವೇನು ಮಾಡ್ಲಿಲ್ಲ ನಮ್ಮಲ್ಲಿ ಅನ್ನುವಂಥ ನಿಟ್ಟಲ್ಲಿ ಆ ಸಮುದಾಯ ಇವತ್ತು ಏನ್ ಮಾಡ್ಕೊಂಡು ಬಂದಿದೆ. ತುಂಬಾ ದೊಡ್ಡ ಮಟ್ಟದ ಅಸಹನೆ ಕಾಣಿಸ್ತಾ ಇತ್ತು, ತುಂಬಾ ದೊಡ್ಡ ಮಟ್ಟಕ್ಕೆ ಕಾಣಿಸ್ತಾ ಇತ್ತು. ಇವತ್ತು ಅವರ ಅಸಹನೆ ಬೆಂಗಳೂರವರೆಗೂ ತಲುಪಿದೆ. ಬೆಂಗಳೂರಲ್ಲಿರುವಂಥ ಮುಖಂಡರು ಕೂಡ ಅದನ್ನ ಮತ್ತೆ ಅದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲೇ ಮಾತಾಡಿ ಕಳಿಸಿದ್ದಿದ್ರೆ ನಿಮ್ಮಲ್ಲಿ ಚುನಾವಣೆ ಮತ್ತೆ ರಂಗೇರಿರೋದ್ರಲ್ಲಿ ಏನು ಸಂದೇಹನೇ ಬೇಡ, ಆ ಮಟ್ಟಕ್ಕೆ ರಂಗೇರಿರುತ್ತೆ, ಬಂದೇರುತ್ತೆ. ಸಾಮರ್ಥ್ಯ ನೋಡೋ ಸಂದರ್ಭ ಇದೆ. ವಿಲ್ಸಿ ಏನಾಗತ್ತೆ ಅಂತ.